ಗೆಳೆಯರೆ, ಇತ್ತೀಚೆಗಷ್ಟೇ ರಷ್ಯಾದ ಉಪ ಪ್ರಧಾನ ಮಂತ್ರಿಗಳು ಒಂದು ಐತಿಹಾಸಿಕ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಏನಂದ್ರೆ, ಭಾರತದಿಂದ ರಷ್ಯಾದವರೆಗೆ ಒಂದು ನೇರವಾದ ಮತ್ತು ಬೃಹತ್ ರೈಲ್ವೆ ಮಾರ್ಗವನ್ನ ನಿರ್ಮಿಸುವುದಕ್ಕಾಗಿ ನಾವು ಸಿದ್ಧರಿದ್ದೇವೆ. ಹಾಗೂ ಈ ಮಾರ್ಗವು ಯಾವ ಯಾವ ದೇಶಗಳ ಮೂಲಕ ಹಾದು ಹೋಗಬೇಕು ಅನ್ನೋದನ್ನ ಭಾರತವೇ ನಿರ್ಧರಿಸಲಿ. ಭಾರತದ ಇಚ್ಛೆಯಂತೆಯೇ ನಾವು ಯೋಜನೆಯನ್ನ ರೂಪಿಸುವುದಕ್ಕಾಗಿ ಸಿದ್ಧ ಅಂತ ಅವರು ಘೋಷಿಸಿದ್ದಾರೆ. ಗೆಳೆಯರೆ, ಇದೊಂದು ಯಾವುದೇ ಸಾಮಾನ್ಯ ಹೇಳಿಕೆಯಲ್ಲ. ಇದರ ಹಿಂದಿನ ನಕ್ಷೆನ ನೀವು ನೋಡಿದ್ರೆ ನಿಮ್ಗೆ ಅಸಲಿ ವಿಚಾರ ಅರ್ಥವಾಗ್ತದೆ. ಈ ಹೊಸ ರೈಲ್ವೆ ಮಾರ್ಗವು ರಷ್ಯಾದಿಂದ ಹೊರಟು ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದ ಮೂಲಕ ಹಾದು ಬರಬೇಕಾಗ್ತದೆ. ಈ ಅಫ್ಘಾನಿಸ್ತಾನದ ವಖಾನ್ ಕಾರಿಡಾರ್ ನೇರವಾಗಿ ಭಾರತದ ಗಡಿಗೆ ಅಂಟಿಕೊಂಡಿದೆ. ಆದ್ರೆ ಆ ಗಡಿಯೇ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ. ಹೌದು, ಅಫ್ಘಾನಿಸ್ತಾನ್ ಮತ್ತು ಭಾರತದ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಏಕೈಕ ಭೂಭಾಗವೆಂದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ್. ಗೆಳೆಯರೆ, ಪ್ರಸ್ತುತ ಈ ಪ್ರದೇಶವು ಪಾಕಿಸ್ತಾನದ ಅಕ್ರಮ ಆಕ್ರಮಣದಲ್ಲಿದೆ. ಹಾಗೂ ಈ ಪಾಕಿಸ್ತಾನವು ಭಾರತ ಮತ್ತು ರಷ್ಯಾ ನಡುವಿನ ಈ ರೈಲ್ವೆ ಯೋಜನೆಗೆ ಯಾವತ್ತಿಗೂ ಅವಕಾಶ ನೀಡುವುದಿಲ್ಲ. ಕೇವಲ ಇಲ್ಲಿ ಒಂದು ರೈಲ್ವೆ ಮಾರ್ಗ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ತೈಲ ಮತ್ತು ಅನಿಲ ಪೈಪ್ಗಳನ್ನ ನಿರ್ಮಿಸುವುದಕ್ಕಾಗಿ ಪಿಒಕೆ ಅಡ್ಡಿಯಾಗಿದೆ.